ಶ್ರೀ ವಿಜಯ್ ಯೂಟ್ಯೂಬ್ ಚಾನಲ್ನ ಹೊಸ ವೀಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹೆಸರು ವಿಜಯ್ ಕುಮಾರ್ ಅಂತೇಳಿ. ನಮ್ಮೂರು ಕೂಕನಪಳ್ಳಿ ಹತ್ರ ದನಗಳದೊಡ್ಡಿ ಅಂತ. ಇವತ್ತು ಭಾಳ ಜನ ನಮ್ಮ ಫಾರ್ಮ್ ಬಗ್ಗೆ ವೀಡಿಯೋ ಮಾಡಿರಿ ಅಂತ ಕೇಳ್ತಾಯಿದ್ರು. ಹಂಗಾಗಿ ನಾವು ಇವತ್ತು ನಮ್ಮ ಫಾರ್ಮ್ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ಇದೆ ನಮ್ಮ ಫಾರ್ಮು, ವಿಜಯ ಫಾರ್ಮ್ ಅಂತೇಳಿ. ಇದು ಸುಮಾರು ಒಂದು 4 ಲಕ್ಷದ ಬಂಡವಾಳದಲ್ಲಿ ಆಗಿದೆ ಫಾರ್ಮು. ಈ ಕಡೆ ಒಂದು ಎಕ್ಸ್ಟ್ರಾ ರೂಮ್ ಇದೆ, ಇದರಲ್ಲಿ ಮರಿ ಇರೋದು. ಸೈಜ್ ಬಂದುಬಿಟ್ಟು ಉದ್ದ 39 ಫೀಟ್ ಇದೆ, ಅಗಲ 25 ಫೀಟ್ ಇದೆ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ವಿಜಯ ಫಾರ್ಮ್ ಒಳಗಡೆ ಈ ಥರ ಇದೆ ಫ್ರೆಂಡ್ಸ್. ಇಲ್ಲಿ 2 ಸೈಡು ಮೇಯೋ ಥರ ಮಾಡ್ಕೊಂಡಿದ್ದೀವಿ ನಾವು. ಒಂದು ಸೈಡಲ್ಲಿ 75 ಮರಿ ಮೇಯುತ್ತೆ, ಈ ಸೈಡಲ್ಲಿ 75 ಮರಿ ಮೇಯುತ್ತೆ. ಮೊದಲು ನಾನು ಶೆಡ್ಡಿನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಭಾಳ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಶೆಡ್ ಯಾವ ಥರ ಮಾಡಬೇಕು ಏನು ಅಂತ. ಅದಕ್ಕೆ ಒಂದು ಸಣ್ಣದಾಗಿ ಇನ್ಫಾರ್ಮೇಷನ್ ಕೊಡಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಮೊದಲಿಗೆ ನಾವೇನಾದರೂ ಶೆಡ್ ಮಾಡಿದರೆ ಜಾಸ್ತಿ ಗಾಳಿ ಬರೋಕ್ಕೆ ಕಿಟಕಿಗಳನ್ನ ಜಾಸ್ತಿ ಇಟ್ಕೋಬೇಕಾಗತ್ತೆ. ಯಾಕಂದರೆ ಸ್ವಲ್ಪ ಗಾಳಿ ಚೆನ್ನಾಗಿ ಆಡಿದ್ರೆ ಒಳಗಡೆ ಮರಿ ಹೆಲ್ದಿ ಆಗಿರ್ತವೆ. ಹಾಗಾಗಿ ನಾನು ಸ್ವಲ್ಪ ವಿಂಡೋಸ್ ಜಾಸ್ತಿನೇ ಇಟ್ಕೊಂಡಿದ್ದೀನಿ. ಈ ಗೋಡೆಯಿಂದ ಈ ಕಂಬಕ್ಕೆ ಸುಮಾರು ಒಂದು 11.5 ಫೀಟ್ ಇದೆ. 11.5 ಫೀಟ್ ಉದ್ದ ಇದೆ. ಅದರಲ್ಲಿ ನಾನು ಈ ಸೆಂಟ್ರಲ್ಲಿ ಅಡ್ಡಾಡೋಕೆ ಬಿಟ್ಕೊಂಡು 2 ಮೇಯೋ ಗಾಲ್ದಿ ಮಾಡ್ಕೊಂಡಿದ್ದೀನಿ. ಈ ಗೋಲ್ದೆಯಿಂದ ಇಲ್ಲಿವರೆಗೂ 4 ಫೀಟ್ ಅಗಲ ಇದೆ ಹಿಂದೆ ಮರಿ ಮೇಯೋದಕ್ಕೆ. ಈ ಕಡೆನೂ ಸೇಮ್ 4 ಫೀಟ್ ಬಿಟ್ಕೊಂಡಿದ್ದೀನಿ. ಯಾಕಂದರೆ ಮರಿ ಒಂದು ಸ್ವಲ್ಪ ನಿಂತ್ಕೊಂಡು ಮೇಯ್ದು ಚೆನ್ನಾಗಿ ಸ್ವಲ್ಪ ಮಲಗಲಿಕ್ಕೆಲ್ಲ ಜಾಗ ಆಗಲಿ ಅಂತಂದು 4 ಫೀಟ್ ಬಿಟ್ಕೊಂಡಿದ್ದೀನಿ. ಜಾಸ್ತಿ ಬಿಟ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಮರಿಗಳು ನಾನು 25 ಫೀಟ್ ಉದ್ದ ಇರೋ ಫೀಡರ್ನ ಮಾಡ್ಕೊಂಡಿದ್ದೀನಿ. ನಂದು ಈ ಶೆಡ್ ಒಳಗೆ ಈ ಫಾರ್ಮ್ ಇರೋದು 30 ಫೂಟ್ ಉದ್ದ ಇದೆ. ಇಲ್ಲಿ 5 ಫೀಟ್ ಜಾಗ ಅಡ್ಡಾಡೋಕೆ ಬಿಟ್ಕೊಂಡು 25 ಫೂಟಲ್ಲಿ ಮರಿಗಳನ್ನ ಮೇಯಿಸ್ತಾ ಇದ್ದೀನಿ. ಭಾಳ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಎಷ್ಟು ಜಾಗದಲ್ಲಿ ಎಷ್ಟು ಮರಿ ಮೇಯಿಸ್ಬೇಕಂತಂದೇಳಿ. ಇದು ಉದ್ದ 25 ಫೀಟ್ ಇದೆ, ಅಗಲ 11 ಫೀಟ್ ಇದೆ. ಉದ್ದ ಇದರಲ್ಲಿ ಸುಮಾರು ಒಂದು 75 ಮರಿ ಮೇಯಿಸ್ಬೋದು ಈ ಥರ ಮಾಡಿಕೊಂಡ್ರೆ. ನಾನು ಮರಿಗಳು ಒಂದು ಸೈಡ್ ಮೇಯೋ ಥರ ಇದನ್ನು ಬಾಕ್ಸ್ ಮಾಡ್ಕೊಂಡಿದ್ದೀನಿ. ಈ ಕಡೆನೂ ಸೇಮ್ ಜಾಗ ಬಿಟ್ಕೊಂಡಿದ್ದೀನಿ. ಬಟ್ ಇನ್ನೂ ಇಲ್ಲಿ ಮರಿ ಎಲ್ಲ ಹಾಕಿಲ್ಲ. ಈ ಫೀಡರ್ನ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮರಿ ಬಂದರೆ ಇಲ್ಲೇ ಸಾಕಬೇಕು. ಬನ್ನಿ, ಈಗ ಮರಿಗಳ ಬಗ್ಗೆ ಮಾಹಿತಿ ಕೊಡ್ತೀನಂತೆ. ಇವು ಸುಮಾರು ಒಂದು 75 ಮರಿಗಳಿವೆ. ಇವನ್ನ ನಾನು ಸಿನ್ನೂರು ಸಂತೆಯಿಂದ ತೊಗೊಂಡ್ಬಂದಿದ್ದೀನಿ. ಇವಕ್ಕೆ ಸುಮಾರು 5 ಲಕ್ಷ ಬಂಡವಾಳ ಹಾಕಿ ಮರಿ ತೊಗೊಂಡು ಬಂದಿದ್ದೀನಿ. ಈ ಮರಿಗೆ ನಾನು ಮೇಯೋಕ್ಕೆ ಏನು ಹಾಕ್ತೀನಿ ಅಂತಂದರೆ ಕಡಲೆ ಒಟ್ಟು, ಉಳ್ಳಿ ಒಟ್ಟು ಈ 2 ಹಾಕ್ತೀನಿ. ಈ ಮರಿಗಳಿಗೆ ನಾನು ಬೆಳಗ್ಗೆ ಒಂದು ಟೈಮು, ಸಾಯಂಕಾಲ ಒಂದು ಟೈಮು ಫೀಡ್ ಹಾಕ್ತೀನಿ. ಒಂದು ದಿನಕ್ಕೆ ಒಂದು 3 ಟೈಮು ಒಟ್ಟು ಹಾಕ್ತೀನಿ. ಈ ಮರಿನ ತಂದು ನಾನು 15 ಡೇಸ್ ಆಯಿತು. ಮರಿ ಚೆನ್ನಾಗಿ ಗ್ರೋತ್ ಬಂದಿದ್ದಾವೆ. ಮತ್ತೇನಪ್ಪ ಅಂತಂದರೆ ನಾನು ಇಲ್ಲಿ ಮೆಡಿಸನ್ ಇಟ್ಕೊಳ್ಳೋಕ್ಕೆ ಒಂದು ಸ್ಟ್ಯಾಂಡ್ ಮಾಡಿದ್ದೀನಿ. ಇದರಲ್ಲಿ ಯಾವುದೇ ನನಗೆ ಎಮರ್ಜೆನ್ಸಿ ಯಾವುದೇ ಮೆಡಿಸನ್ ಬೇಕಾದ್ರೂ ನಾನು ಇಲ್ಲಿ ಆಲ್ರೆಡಿ ತಂದಿಟ್ಕೊಂಡಿರ್ತೀನಿ. ಮರಿಗೆ ಏನಾದರೂ ಹುಷಾರಿಲ್ಲ ಅಂತಂದರೆ ಸಡನ್ನಾಗಿ ಇಂಜೆಕ್ಷನ್ ಮಾಡ್ಬೋದು. ಈ ಶೆಡ್ನ ನಾನು ಮರಿ ಕೆಳಗಡೆ ಡೈಲಿ ಕ್ಲೀನ್ ಮಾಡ್ತೀನಿ. ಯಾಕಂದರೆ ಸ್ವಲ್ಪ ಕೆಳಗಡೆ ಎಲ್ಲ ಸ್ವಚ್ಛ ಇರೋದ್ರಿಂದ ಮರಿ ಎಲ್ಲ ಹೆಲ್ದಿಯಾಗಿರ್ತವೆ. ನಾನು ಕೆಳಗಡೆ ಇಲ್ಲೇನು ಬೆಡ್ ಹಾಕಿಲ್ಲ, ಕಾಂಕ್ರೀಟ್ ಹಾಕಿಲ್ಲ. ಯಾಕಂದರೆ ಕಾಂಕ್ರೀಟ್ ಹಾಕಿದರೆ ಮರಿಗಳು ಮೂತ್ರ ಮಾಡೋದ್ರಿಂದ ನೆಲ ಎಲ್ಲ ಆರಲ್ಲ. ನೆಲ ಇದು ಹಾಗೆ ಖಾಲಿ ಬಿಟ್ಟರೆ ಸ್ವಲ್ಪ ಡ್ರೈ ಆಗುತ್ತೆ ನೆಲ ಕೆಳಗಡೆ. ಹಾಗಾಗಿ ನಾನು ಕೆಳಗಡೆ ಏನು ಕಾಂಕ್ರೀಟ್ ಹಾಕ್ಸಿಲ್ಲ. ಕಾಂಕ್ರೀಟ್ ಹಾಕ್ಸೋ ಅವಶ್ಯಕತೆನಿಲ್ಲ. ನೀವು ಯಾರಾದರೂ ಶೆಡ್ ಮಾಡಿದರೆ ಕಾಂಕ್ರೀಟ್ ಹಾಕೋ ಅವಶ್ಯಕತೆ ಇಲ್ಲ, ಹೀಗೆ ಬಿಟ್ಕೋಬೋದು. ಮರಿ ಬಗ್ಗೆ ಹೇಳ್ಬೇಕಾದ್ರೆ ನೀವು ಯಾವುದೇ ಸಂತೆಗೆ ಹೋದ್ರೂ ಒಂದು 100 ರೂಪಾಯಿ ಜಾಸ್ತಿನೇ ಆಗಲಿ, ಸ್ವಲ್ಪ ಕ್ವಾಲಿಟಿ ಇರೋ ಮರಿ, ಚೆನ್ನಾಗಿರೋ ಮರಿ, ಕಲರ್ ಮರಿ ತೊಗೊಂಬನ್ನಿ. ನಮ್ಮ ಸಿನ್ನೂರು ಕೂಕನಪಳ್ಳಿ 2 ಬೆಟ್ರು. ಮರಿ ಗ್ರೋತ್ ಸ್ಪೀಡ್ ಬರುತ್ತೆ ಮರಿ.
ಅಲ್ಲಿ ಕಲರ್ ಮರಿ ತೊಗೊಂಡು ಬಂದರೆ ನೀವು ಸ್ವಲ್ಪ ಲಾಭ ಮಾಡ್ಕೊಳಕ್ಕಾಗುತ್ತೆ. ನಾನು ಯಾವಾಗಲೂ ಸಿಂಧೂರು ಮತ್ತು ಕುಕುನಪಳ್ಳಿಲಿ ಮರಿ ಜಾಸ್ತಿ ತೊಗೊಳ್ಳೋದು. ನಾನು ಪ್ಯೂರ್ ಕೆಂಗೂರಿನ ಸಾಕಾಣಿಕೆ ಮಾಡೋದು. ಮತ್ತೇನಪ್ಪ ಅಂತಂದರೆ ನಾನು ಸಾಯಂಕಾಲ ಬೆಳಗ್ಗೆ 2 ಟೈಮ್ ಫೀಡ್ ಕೊಡ್ತೀನಿ. ಫೀಡಲ್ಲಿ ಮೆಕ್ಕೆಜೋಳ, ಕಡಲೆ ಹಿಂಡಿ, ಇದು ಬಾಯ್ಲರ್ ಫಿನ್ಷರ್ ಮಿಕ್ಸ್ ಮಾಡಿ 3 ಕೊಡ್ತೀನಿ. ಸ್ಟಾರ್ಟಿಂಗಲ್ಲಿ ಒಂದೊಂದು ಮರಿಗೆ 100 ಗ್ರಾಮು ಕೊಡ್ತೀನಿ. ಹಾಗೆ ಮರಿ ದೊಡ್ಡದಾಗ್ತಾ ಹಂಗೆ ಇನ್ಕ್ರೀಸ್ ಮಾಡ್ಕೊತ ಹೋಗ್ತೀನಿ. ಮರಿಗಳಿಗೆ ಸಡನ್ನಾಗಿ ಜಾಸ್ತಿ ಫೀಡ್ ಕೊಟ್ಬಿಟ್ರೆ ಮರಿಗಳಲ್ಲಿ ಅಷ್ಟು ಇದಾಗಲ್ಲ, ಮರಿಗಳು ಡೈಜೆಷನ್ ಮಾಡ್ಕೊಳ್ಳಲ್ಲ. ಮುಂದಿನ ವೀಡಿಯೋದಲ್ಲಿ ನಾನು ಮರಿ ಸಾಕಾಣಿಕೆ ಬಗ್ಗೆ ಫುಲ್ ಡೀಟೇಲಾಗಿ ವೀಡಿಯೋ ಮಾಡ್ತೀನಿ. ಮರಿ ಸಾಕಾಣಿಕೆ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕೃಷಿ ವಿಜಯ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಜಯ ಫಾರ್ಮ್ನ ವಾಟ್ಸಪ್ ಲಿಂಕ್ ಇದೆ, ಅಲ್ಲಿ ಹೋಗಿ ಎಲ್ಲರೂ ಜಾಯ್ನ್ ಆಗಿ.